ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಕಿಂಗ್ಸ್ಟನ್ ಅಂತ. ತಮಿಳಲ್ಲಿ ರೀಸೆಂಟ್ ಆಗಿ ತೆರೆ ಕಂಡು ಹಿಟ್ ಆದಂತ ಮೂವಿ ಇದು. ಇದು ಶಾಪಿತ ಸಮುದ್ರದ ಬಗ್ಗೆ ಆಧಾರಿತವಾಗಿ ಬಂದಂತ ಡಿಫ್ರೆಂಟ್ ಆಗಿರುವ ಕತೆ ಇರುವ ಮೂವಿ. ನಿಜವಾಗ್ಲೂ ನಿಮ್ಗೆಲ್ಲ ಈ ಮೂವಿ ಇಷ್ಟ ಆಗೇ ಆಗುತ್ತೆ. ಒಂದ್ ವೇಳೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೆ ಹೋಗೋಣ. ಸೊ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ತಮಿಳುನಾಡಲ್ಲಿರುವ ತೂತುಕುಡಿ ಎಂಬ ಊರನ್ನ ತೋರಿಸ್ತಾರೆ. ಅದು ಆಕ್ಚುಲಿ ಸುತ್ತಲೂ ಸಮುದ್ರದಿಂದ ಆವರಿಸಿಕೊಂಡಿರುವ ಒಂದು ಊರು. ಹಾಗೆ ತೂತುಕುಡಿಯಲ್ಲಿ ತೂತೂರು ಅಂತ ಒಂದು ಸಪರೇಟ್ ಹಳ್ಳಿ ಇದೆ. ಇವನ್ ಅಲ್ಲಿನ ಜನ ಎಲ್ಲಾ ಕೂಡ ಆ ಸಮುದ್ರವನ್ನೇ ತಮ್ಮ ಜೀವನವಾಗಿ ಬದಲಾಯಿಸಿಕೊಂಡಿದ್ರು. ಆಲ್ಮೋಸ್ಟ್ ಎಲ್ಲಾ ಜನರು ಫಿಶಿಂಗ್ ಅಂತ ಹೋಗಿ ಅದರಿಂದ ತಮ್ಮ ಲೈಫ್ ನ ಲೀಡ್ ಮಾಡ್ತಿದ್ರು. ಸೊ ಹೀಗಿರುವಾಗ ಒಂದಿನ ಎಲ್ಲರೂ ಸೇರಿ ಒಬ್ಬ ಫಾದರ್ ನ ಅಲ್ಲಿರೋ ಸಮುದ್ರದ ಹತ್ರ ಕರ್ಕೊಂಡು ಬಂದು ಒಂದು ರಿಚುವಲ್ ನ ಮಾಡ್ತಿರ್ತಾರೆ. ಆಕ್ಚುಲಿ ಅಲ್ಲಿದ್ದ 4 ಜನ ಒಂದು ಕಾಫಿನೊಟ್ಟಿಗೆ ಇದ್ರೆ ಅದರ ಮುಂದಿರುವ ಪಾದ್ರಿ ಏನೋ ಮಂತ್ರವನ್ನ ಹೇಳ್ತಿರ್ತಾರೆ. ಆಕ್ಚುಲಿ ಆ ಕಾಫಿನ ಒಳಗೆ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಇದೆ. ಒನ್ ಟೈಮ್ ಅಲ್ಲಿ ಆ ವ್ಯಕ್ತಿ ಆ ಊರವರಿಗೆ ತುಂಬಾನೇ ತೊಂದರೆ ಕೊಟ್ಟಿದ್ದ. ಅವನ ತೊಂದರೆನ ಸಹಿಸಿಕೊಳ್ಳಿಕ್ಕಾಗದೆ ಊರವರೆಲ್ಲ ಅವನಿಗೆ ಹೊಡೆದು ಕೊಂದಾಕ್ಬಿಟ್ಟಿದ್ರು. ನಂತರ ಅದೇ ಊರಲ್ಲಿ ಅವನ ದಫನ್ ಕೂಡ ಮಾಡಿಬಿಟ್ಟಿದ್ರು. ಆದ್ರೆ ಸತ್ತಾದ ನಂತರ ಆ ವ್ಯಕ್ತಿ ದೆವ್ವವಾಗಿ ಬಂದು ಊರಿನ ಎಲ್ಲಾ ಜನರಿಗೆ ತೊಂದರೆ ಕೊಡಲು ಸ್ಟಾರ್ಟ್ ಮಾಡಿದ್ದ. ಅವನ ತೊಂದರೆ ಯಾವ ರೀತಿ ಮಿತಿಮೀರಿ ಹೋಗಿತ್ತಂದ್ರೆ ಜನರ ಪ್ರಾಣ ಕೂಡ ಅದರಿಂದ ಹೋಗ್ತಿತ್ತು. ಸೊ ಅದರಿಂದ ಟೆನ್ಷನ್ ಗೆ ಒಳಗಾದ ಜನರೆಲ್ಲ ಪಾದ್ರಿ ಹತ್ರ ಹೋಗಿ ಕೇಳಿದಾಗ ಪಾದ್ರಿ ಹೇಳ್ತಾರೆ, ಈಗಿರುವ ಉಪಾಯ ಅಂದ್ರೆ ಅವನ ಡೆಡ್ ಬಾಡಿನ ಜಲಸಮಾಧಿ ಮಾಡುದು. ಆಕ್ಚುಲಿ ಜಲಸಮಾಧಿ ಎಂಬುದು ಒಂದು ಪದ್ಧತಿ ಇದ್ದಾಗೆ. ಅದು ಮಾಡುವುದು ಬರೀ ಒಳ್ಳೆ ವ್ಯಕ್ತಿಗಳಿಗೆ ಮಾತ್ರ. ಯಾಕಂದ್ರೆ ಅದು ಮಾಡಿದ್ರೆ ಅವರು ಒಳ್ಳೆ ರೀತಿಯಲ್ಲಿ ಸ್ವರ್ಗವನ್ನ ಸೇರ್ತಾರಂತ. ಆದ್ರೆ ಈ ವ್ಯಕ್ತಿ ತುಂಬಾ ಕೆಟ್ಟವನು. ಇವನ್ನ ಜಲಸಮಾಧಿ ಮಾಡಿದ್ರೆ ಆ ಸಮುದ್ರ ಏನಿದೆ ಅದೊಂದು ಶಾಪಿತವಾಗುತ್ತೆ. ಆದ್ರೆ ಊರಿಗೆ ತಟ್ಟಿರುವ ಆ ಶಾಪ ಊರಿಂದ ಸೀದಾ ಸಮುದ್ರಕ್ಕೆ ಶಿಫ್ಟ್ ಆಗಿ ನಾವು ಊರಿನವರು ಬಚಾವಾಗ್ತೇವೆ. ಆದ್ರೆ ಯಾವತ್ತು ನಾವು ಅವನ್ನ ಜಲಸಮಾಧಿ ಮಾಡ್ತೇವೋ ಅವತ್ತಿಂದ ನಾವು ಸಮುದ್ರದ ಕಡೆ ತಲೆ ಕೂಡ ಹಾಕಿ ಮಲಗಬಾರ್ದಂತ ಅಂದ್ರೆ ಒಂದು ಕಂಡೀಷನ್ ಆಗ್ತಾನೆ. ಇಫ್ ಇನ್ ಕೇಸ್ ನಾವು ಜಲಸಮಾಧಿ ಮಾಡಿದ್ರೆ ಹೀಗೆ ಆಗುತ್ತೆ ಅಂತ. ಸೊ ಊರಿನವರಿಗೆ ಬೇರೆ ದಾರಿ ಇರುವುದಿಲ್ಲ, ಅವನ್ನ ಜಲಸಮಾಧಿ ಮಾಡ್ಲೇಬೇಕಾಗಿತ್ತು. ಯಾಕಂದ್ರೆ ಈ ಫಿಶಿಂಗ್ ಕಾರ್ಯ ಇಲ್ಲದಿದ್ರೆ ಊರಲ್ಲಿ ಬೇರೆ ಯಾವ್ದಾದ್ರು ಕಾರ್ಯ ಮಾಡಿ ಜೀವನ ನಡೆಸಬಹುದು. ಸಮುದ್ರ ಶಾಪಿತವಾದ್ರೂ ಪರವಾಗಿಲ್ಲ, ಅವನ್ನ ಜಲಸಮಾಧಿ ಮಾಡಿ ಬಿಡುವಂತ ಆ ರಾತ್ರಿ ಎಲ್ಲಾ ಜನರು ಸೇರಿ ಅವನ್ನ ಜಲಸಮಾಧಿ ಮಾಡ್ಲಿಕ್ಕೆ ತಯಾರಿ ಮಾಡ್ತಿರ್ತಾರೆ. ಸೊ ಹೀಗೆ ಪಾದ್ರಿ ಮಂತ್ರವನ್ನ ಹೇಳ್ತಾ ಒಂದ್ ಮೂಮೆಂಟ್ ಅಲ್ಲಿ ಆ ಒಂದು ಕಾಫಿನ್ ಮೇಲೆ ಕುದೀತಿರುವ ಒಂದು ಜ್ವಾಲೆನ ಹಾಕ್ತಾರೆ. ಆ ಜ್ವಾಲೆನ ಹಾಕ್ತಿದ್ದಾಗೆ ಕಾಫಿನ್ ಅಲುಗಾಡೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅಲ್ಲಿ ಮಿಂಚು ಗುಡುಗೆಲ್ಲ ಸ್ಟಾರ್ಟ್ ಆಗಿ ಅಲ್ಲಿದ್ದ ಒಂದು ಮಿಂಚು ಬಂದು ಅಲ್ಲಿನ ಜನರ ಗುಡಿಸಲಿಗೆ ಬಿದ್ದು ಬೆಂಕಿಟ್ಕೊಳ್ಳುತ್ತೆ. ಸೊ ಇನ್ನೂ ತಡ ಮಾಡಬಾರ್ದು, ಆದಷ್ಟು ಬೇಗ ಇವನ ಜಲಸಮಾಧಿ ಮಾಡ್ಬೇಕಂತ ಫಾದರ್ ಆಗಿ ತುಂಬಾ ಜನ ಒಂದು ದೋಣಿ ಮೂಲಕ ಆ ಕಾಫಿನ ತಗೊಂಡೋಗಿ ಸಮುದ್ರೊಳಗೆ ಬಿಟ್ಬಿಡ್ತಾರೆ. ಸೊ ಆವತ್ತಿಂದ ಅವನ ಕಾಟ ಊರಲ್ಲಾಗುವುದು ತಪ್ಪುತ್ತೆ. ಹಾಗೆ ಸಮುದ್ರಕ್ಕೆ ಆ ಊರಿನವರು ಒಂದು ಬ್ಯಾರಿಕೇಡ್ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಈ ಸಮುದ್ರಕ್ಕೆ ಯಾರು ಕೂಡ ಹೋಗ್ಬಾರ್ದು. ಯಾಕಂದ್ರೆ ಇವಾಗ ಆ ಸಮುದ್ರ ಶಾಪಿತವಾಗಿದೆ. ಅಲ್ಲಿದ್ದ ಆಲ್ಮೋಸ್ಟ್ ಕ್ರಿಯೇಚರ್ಗಳು ಅಂದ್ರೆ ಮೀನಾಗ್ಲಿ ಯಾವುದೇ ಪ್ರಾಣಿ ಇದ್ರೂ ಕೂಡ ಅವೆಲ್ಲ ಡೆಡ್ ಝೋಂಬಿ ಆಗಿ ಬದಲಾಗುತ್ತೆ. ಇಫ್ ಇನ್ ಕೇಸ್ ನಾವು ತಪ್ಪಿಯೂ ಈ ಸಮುದ್ರೊಳಗೆ ಕಾಲಿಟ್ರೆ ಅವು ನಮ್ಮನ್ನ ಕೊಂದ್ಬಿಡುತ್ತೆ ಅಂತ ಎಲ್ಲರೂ ವಾರ್ನ್ ಮಾಡ್ತಾರೆ. ಸೊ ಈ ರೀತಿ ಆ ಒಬ್ಬ ಶಾಪಿತ ವ್ಯಕ್ತಿನ ಜಲಸಮಾಧಿ ಮಾಡಿ ಫಿಶಿಂಗ್ ಕಾರ್ಯನ ಬಂದ್ ಮಾಡಿರೋದು ಊರಿನ ಕೆಲವೊಬ್ಬರಿಗೆ ಸಂತೋಷ ಕೊಟ್ರೆ ಇನ್ನ ಕೆಲವೊಬ್ಬರಿಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ಆ ಊರಿನ ಆಲ್ಮೋಸ್ಟ್ ಎಲ್ಲಾ ಜನ ಕೂಡ ಆ ಒಂದು ಫಿಶಿಂಗ್ ಕಾರ್ಯವನ್ನೇ ನಂಬಿ ಜೀವನ ಮಾಡ್ತಿದ್ರು. ಸೊ ಇವಾಗ ಎಲ್ಲ ಬಂದ್ ಮಾಡ್ಬೇಕಂದ್ರೆ ಅವರು ಹೊಟ್ಟೆಪಾಡಿಗೆ ಏನ್ ಮಾಡ್ತಾರೆ, ಅದಕ್ಕೋಸ್ಕರ ಒಂದಿನ ರಾತ್ರಿ ಅದೇ ಊರಿನ 4-5 ಜನ ಗಂಡಸರು ಎಲ್ಲರ ಕಣ್ ತಪ್ಪಿಸಿ ಆ ಬ್ಯಾರಿಕೇಡ್ ಹಾರಿ ದೋಣಿ ಮೂಲಕ ಸಮುದ್ರಕ್ಕೆ ಎಂಟ್ರಿ ಕೊಡ್ತಾರೆ. ಆದ್ರೆ ರಿಸಲ್ಟ್ ಅಟ್ ದ ಎಂಡ್ ಅಲ್ಲಿ ಅವ್ರ 4 ಜನ ಕೂಡ ಮಿಸ್ ಆಗ್ತಾರೆ. ಒಂದು 5-6 ದಿನ ಆದ ನಂತರ ಅವರ ಶವಗಳು ಸಮುದ್ರದ ದಡದಲ್ಲಿ ಬಂದು ತೇಲಾಡ್ತಿರುತ್ತೆ. ಸೊ ಇದರಿಂದ ಎಲ್ಲಾ ಜನಕ್ಕೆ ಇನ್ನೂ ಕೂಡ ಭಯವಾಗುತ್ತೆ. ಈ ಯಾವುದೇ ಕಾರಣಕ್ಕೂ ನಾವು ಧೈರ್ಯ ಮಾಡಿ ಆ ಸಮುದ್ರಕ್ಕೆ ಎಂಟರ್ ಆಗೋದು ಬೇಡ ಅಂತ. ಆದ್ರೂ ಕೂಡ ತುಂಬಾ ಜನ ಎಂಟರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಸೊ ಇದನ್ನ ಕಂಡು ಅಲ್ಲಿನ ಜನರು ಅಲ್ಲೊಂದು ಬೋರ್ಡ್ ಹಾಕ್ತಾರೆ, ಊರಿನ ಜನರಿಗೆ ಗೊತ್ತಾಗ್ಲಿ ಅಂತ ಯಾರು ಕೂಡ ಹೋಗ್ಬಾರ್ದಂತ. ಸೊ ಹೀಗೆ ದಿನಗಳು ಹೋಗ್ತಾ ಇರುತ್ತೆ. ಇದಾದ ನಂತರ ಮೂವಿ ಸೀದಾ 1982 ಇಂದ 2005ಕ್ಕೆ ಹೋಗುತ್ತೆ. ಇಲ್ಲಿ ನಮಗೆ ಅದೇ ಊರಲ್ಲಿರುವ ಒಬ್ಬ ಹುಡುಗನ್ ತೋರಿಸ್ತಾರೆ. ಅವನ ಹೆಸರು ಕಿಂಗ್ಸ್ಟನ್ ಅಂತ. ಇವನ ಆಕ್ಚುಲಿ ಈ ಮೂವಿಯ ಹೀರೋ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ 1982 ಅಲ್ಲಿ 4-5 ಜನ ಗಂಡಸರು ಆ ಒಂದು ಸಮುದ್ರಕ್ಕೆ ಹೋಗಿ ಸತ್ತಿದ್ರು ಅಂತ ನಾ ಹೇಳಿದ್ದೆ. ಅದರಲ್ಲಿ ಒಬ್ಬ ಗಂಡಸು ಈ ಕಿಂಗ್ಸ್ಟನ್ ನ ಅಪ್ಪ ಆಗಿದ್ದ. ಅವನಿಗೆ ಆ ಒಂದು ಸಮುದ್ರದ ಬಗ್ಗೆ ಕುತೂಹಲವಿತ್ತು. ಅದರಲ್ಲಿ ಏನಿದೆ, ಅಲ್ಲಿ ಹೋದ್ರೆ ಏನಾಗುತ್ತೆ ಅಂತ ನೋಡ್ಲೇಬೇಕೆಂಬ ಒಂದು ಹುಚ್ಚು ಸಾಹಸ ಇತ್ತು. ಆದ್ರೆ ಅದಕ್ಕೆ ಅವನ ಅಜ್ಜ
ಯಾವಾಗ್ಲೂ ಹಿಂದೇಟಾಗ್ತಿದ್ರು, ಅವನಿಗೆ ಬೈತಿದ್ರು, ಅವನಿಗೆ ಆ ಸಮುದ್ರದ ಕತೆ ಹೇಳಿ ಯಾವಾಗ್ಲೂ ಅವನಿಗೆ ಭಯಪಡಿಸ್ತಿದ್ರು. ಇಫ್ ಇನ್ ಕೇಸ್ ನೀವು ಆ ಸಮುದ್ರಕ್ಕೆ ಹೋದ್ರೆ ನಿಮ್ಮೆಲ್ಲರ ಪ್ರಾಣ ಹೋಗುತ್ತೆ ಅಂತ. ಆದ್ರೂ ಒಂದಿನ ಕಿಂಗ್ಸ್ಟನ್ ಅವೆಲ್ಲವನ್ನ ಮೀರಿ ತನ್ನ ಫ್ರೆಂಡ್ಸ್ ಒಟ್ಟಿಗೆ ಆ ಸಮುದ್ರಕ್ಕೆ ಎಂಟರ್ ಆಗೇ ಬಿಡ್ತಾನೆ. ಆದ್ರೆ ಆ ಒಂದು ಹುಚ್ಚು ಸಾಹಸದಲ್ಲಿ ಕಿಂಗ್ಸ್ಟನ್ ಆಗಿ ಕೆಲವೊಬ್ಬ ಮಕ್ಕಳಿಗೆ ಏನು ಕೂಡ ಆಗುದಿಲ್ಲ, ಬಟ್ ಅವರೊಬ್ಬ ಫ್ರೆಂಡ್ ಸತ್ತೋಗ್ತಾನೆ. ಇದರಿಂದ ಊರಿನ ಜನರಿಗೆ ಇನ್ನೂ ಕೂಡ ಕೋಪ ಬರುತ್ತೆ. ಕಿಂಗ್ಸ್ಟನ್ ಆಗಿ ಅವನ ಫ್ರೆಂಡ್ಸ್ ಗೆಲ್ಲ ತುಂಬಾ ಸರಿಯಾಗಿ ಬೈತಾರೆ. ಆದ್ರೆ ಈ ಕಿಂಗ್ಸ್ಟನ್ ಮಾತ್ರ ಧೈರ್ಯ ಕಳ್ಕೊಳ್ಳೋದಿಲ್ಲ. ಅವನಿಗೆ ಜೀವನದಲ್ಲಿದ್ದ ಒಂದೇ ಒಂದು ಗುರಿ ಅಂದ್ರೆ ದೊಡ್ಡವನಾದ ನಂತರ ತುಂಬಾ ಹಣವನ್ನ ಸಂಪಾದನೆ ಮಾಡಿ ಆ ಹಣದ ಮೂಲಕ ಒಂದು ಬೋಟ್ ತಗೊಂಡು ಆ ಸಮುದ್ರದ ಒಳಗೆ ಎಂಟರ್ ಕೊಟ್ಟು ಅಲ್ಲಿ ಆಕ್ಚುಲಿ ದೆವ್ವ ಇದೆಯಲ್ಲ ಅಂತ ಕಂಡುಹಿಡಬೇಕು. ಹಾಗೆ ಅಲ್ಲಿ ಇಲ್ಲ ಅಂತ ಪ್ರೂವ್ ಮಾಡಿ ಫಿಶಿಂಗ್ ಮಾಡ್ಕೊಂಡು ತಗೊಂಡ್ಬಂದು ಊರಿನ ಜನರಿಗೆ ತೋರಿಸ್ಬೇಕು, ಇಲ್ಲಿ ಏನು ಇಲ್ಲ, ನಾವು ಫಿಶಿಂಗ್ ಮಾಡ್ಬೋದಂತ. ಅವನಿಗೆ ತುಂಬಾ ದೊಡ್ಡ ಆಸೆ ಇತ್ತು. ಹಾಗೆ ಅವನು ಆ ಆಸೆನ ತಲ್ಲಿಟ್ಕೊಂಡೇ ಅದನ್ನ ಮುಂದುವರ್ಸ್ಕೊಂಡು ಬರ್ತಿರ್ತಾನೆ. ಹೀಗಿರುವಾಗ ಕಿಂಗ್ಸ್ಟನ್ ಭೇಟಿ ಅದೇ ಊರಿನ ಥಾಮಸ್ ಹೆಸರಿನ ಒಬ್ಬ ಗ್ಯಾಂಗ್ಸ್ಟರ್ ಒಟ್ಟಿಗಾಗುತ್ತೆ. ಥಾಮಸ್ಗೆ ಆಕ್ಚುಲಿ ಗೊತ್ತಿತ್ತು ಈ ಊರಿನ ಜನರ ಕೈಯಲ್ಲಿ ಯಾವುದೇ ಕೆಲಸವಿಲ್ಲ, ಅವರು ಹೊಟ್ಟೆಪಾಡಿಗೋಸ್ಕರ ನಾನ್ ಹೇಳಿದ ಕೆಲಸವನ್ನ ಮಾಡೇ ಮಾಡ್ತಾರಂತ. ಆಲ್ಮೋಸ್ಟ್ ಆ ಊರಿನ ಎಲ್ಲಾ ಜನರ ಕೈಯಲ್ಲಿ ಅವನು ಸ್ಮಗ್ಲಿಂಗ್ ಮಾಡಿಸ್ತಿದ್ದ. ಅದು ಕೂಡ ಬೋಟ್ ಮೂಲಕ. ಅಂದ್ರೆ ಈ ಊರಿನ ಸಮುದ್ರದ ಮೂಲಕ ಅಲ್ಲ, ತೂತುಕುಡಿಯಲ್ಲಿ ತುಂಬಾ ಊರಿದೆ. ಸೊ ಆ ಊರಿನ ಸಮುದ್ರದ ಮೂಲಕ ಇವನು ಬೋಟಿಂಗ್ ಅಲ್ಲಿ ಸ್ಮಗ್ಲಿಂಗ್ ಮಾಡ್ತಿದ್ದ. ಸೊ ಇವನು ಒಂದಿನ ಚಿಕ್ಕ ವಯಸ್ಸಿನ ಈ ಕಿಂಗ್ಸ್ಟನ್ ನ ಭೇಟಿಯಾಗಿ ಅವನ ಕೈಲಿ ಹಣ ಕೊಡ್ತಾನೆ. ನೀನು ಯಾವುದೇ ಕಾರಣಕ್ಕೂ ಆ ಸಮುದ್ರಕ್ಕೆ ಹೋಗ್ಬೇಡ, ನಿನಗೆ ಕೆಲಸ ನಾ ಕೊಡ್ತೇನೆ, ಆದ್ರೆ ಇವಾಗಲ್ಲ, ನಿನ್ನ ಮುಖದ ಮೇಲೆ ಮೀಸೆ ಬಂದಾದ್ಮೇಲೆ, ಅಂದ್ರೆ ಅವನು ದೊಡ್ಡದಾದ್ಮೇಲೆ ಬಂದು ನನ್ನ ಹತ್ರ ಕೆಲ್ಸಕ್ಕೆ ಸೇರ್ಕೋ, ಆವಾಗ ನೀನು ಜಾಸ್ತಿ ಹಣ ಸಂಪಾದನೆ ಮಾಡ್ಬೋದಂತ ಅವನಿಗೆ ಒಂದ್ ರೀತಿ ಆಶ್ವಾಸನೆ ಕೊಟ್ಟು ಅಲ್ಲಿಂದ ಹೊರಡ್ತಾ. ಇವನ್ ಕಿಂಗ್ಸ್ಟನ್ಗೆ ಕೂಡ ಅದೇ ಬೇಕಾಗಿತ್ತು, ಯಾಕಂದ್ರೆ ಅವನ ಗುರಿ ಬೋಟ್ ತಗೊಳ್ಳೋದು, ಅದಕ್ಕೆ ಹಣ ಬೇಕು. ಸೊ ಇಲ್ಲಿಂದ ಮೂವಿ 2005ರಿಂದ 2025 ಹೋಗುತ್ತೆ. ಇಲ್ಲಿ ಆ ಗ್ಯಾಂಗ್ಸ್ಟರ್ ಥಾಮಸ್ ಏನಿದ್ದಾನೆ 2005 ಒಬ್ಬ ಪುಡಿ ರೌಡಿಯಾಗಿದ್ದವನು ಇವಾಗ ಒಬ್ಬ ದೊಡ್ಡ ರೌಡಿಯಾಗಿ ಬದಲಾಗಿದ್ದ. ಆಲ್ಮೋಸ್ಟ್ ಊರಿನ ಎಲ್ಲಾ ಜನರು ಕೂಡ ಅವನ ಅಂಡರಲ್ಲಿ ಕೆಲಸ ಮಾಡ್ತಿದ್ರು, ಇವನ್ ಈ ಕಿಂಗ್ಸ್ಟನ್ ಕೂಡ. ಇವಾಗ ಕಿಂಗ್ಸ್ಟನ್ ಆಗಿ ಅವನ ಫ್ರೆಂಡ್ಸ್ ಎಲ್ಲ ದೊಡ್ಡವರಾಗಿದ್ದಾರೆ. ಅವರೆಲ್ಲರೂ ಕೂಡ ಈ ಥಾಮಸ್ ನ ಅಂಡರ್ ಅಲ್ಲಿ ಕೆಲಸ ಮಾಡ್ತಿದ್ರು, ಅಂದ್ರೆ ಬೋಟ್ ಮೂಲಕ ಸ್ಮಗ್ಲಿಂಗ್ ವಸ್ತುನ ಸಾಗಿಸುವಂತ ಒಂದು ಕೆಲಸ. ಆದ್ರೆ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಕೂಡ ಕಿಂಗ್ಸ್ಟನ್ ಗಾಗ್ಲಿ ಅವನ ಫ್ರೆಂಡ್ಸ್ ಗಾಗ್ಲಿ ಆ ಊರಿನವರಿಗಾಗ್ಲಿ ಈ ಥಾಮಸ್ ಅಣ್ಣ ಅವ್ರ ಕೈಲಿ ಸ್ಮಗ್ಲಿಂಗ್ ಕೆಲಸ ಮಾಡ್ತಿದ್ದಂತ ಗೊತ್ತಿರ್ಲಿಲ್ಲ. ಅವ್ರ ಅನ್ಕೊಂಡಿದ್ರು ಯಾವುದೋ ಒಂದು ಒಳ್ಳೆ ವಸ್ತುನ ಬೇರೆಯವರಿಗೆ ಸಾಗಿಸ್ತಿದ್ರು, ಇವರು ಅದಕ್ಕೆ ಸಹಾಯ ಮಾಡ್ತಿದ್ರು, ಅದಕ್ಕೋಸ್ಕರ ಅಣ್ಣ ನಮ್ಗೆ ಹಣವನ್ನ ಕೊಡ್ತಿದ್ದಂತ. ಆದ್ರೆ ಇದುವರೆಗೆ ಕಿಂಗ್ಸ್ಟನ್ ಆಗ್ಲಿ ಅವನ ಫ್ರೆಂಡ್ಸ್ ಆಗ್ಲಿ ಆ ಒಂದು ಬಾಕ್ಸ್ ಏನೋ ಅವರು ಎಕ್ಸ್ಪೋರ್ಟ್ ಮಾಡ್ತಿದ್ರು ಅದನ್ನ ಅವರು ಓಪನ್ ಮಾಡಿರ್ಲಿಲ್ಲ. ಯಾಕಂದ್ರೆ ಥಾಮಸ್ ಮೇಲೆ ಅವರಿಗೆ ನಂಬಿಕೆ ಇತ್ತು, ಒಳ್ಳೆ ಕೆಲಸವನ್ನೇ ಮಾಡ್ತಾನಂತ. ಅದೇ ಒಂದು ನಂಬಿಕೆ ಒಟ್ಟಿಗೆ ಅವರ ಲೈಫ್ ಸಾಕ್ತಾ ಹೋಗ್ತಿತ್ತು. ಈ ಕಡೆ ತನಗೆ ಬಂದ ಹಣವನ್ನ ಈ ಕಿಂಗ್ಸ್ಟನ್ ಕೂಡಿ ಹಾಕಿಡ್ತಿದ್ದ. ಹೀಗಿರುವಾಗ ಒಂದಿನ ಕಿಂಗ್ಸ್ಟನ್ ನ ಅಜ್ಜನಿಗೆ ಒಂದು ಕೆಟ್ಟ ಕನಸು ಬೀಳುತ್ತೆ. ಅದೇನಪ್ಪ, ಈ ಕಿಂಗ್ಸ್ಟನ್ ಹಾಗೆ ಅವನ ಫ್ರೆಂಡ್ಸ್ ಎಲ್ಲರೂ ಕೂಡ ದೋಣಿ ಮೂಲಕ ಆ ಸಮುದ್ರಕ್ಕೆ ಎಂಟರ್ ಕೊಟ್ಟು ಅಲ್ಲಿನ ಡೆಡ್ ಝೋಂಬೀಸ್ ಆಗಿ ಕೆಲವೊಬ್ಬ ಮಹಿಳಾ ಭೂತಗಳಿಂದ ಅವನು ಕೊಲ್ಲಲ್ಪಟ್ಟಿದ್ದಂತ. ಎದ್ ನೋಡಿದಾಗ ಅದು ಆಕ್ಚುಲಿ ಅವನಿಗೆ ಬಿದ್ದಂತ ಕನಸಾಗಿತ್ತು. ಅವನ ಪ್ರಕಾರ ಈ ಕನಸು ಫ್ಯೂಚರ್ ಅಲ್ಲಿ ನಿಜ ಆಗೇ ಆಗುತ್ತೆ ಅಂತ ಅವನು ಅದೇ ಕೂಡಲೇ ಕಿಂಗ್ಸ್ಟನ್ ಗೆ ಹೋಗಿ ವಾರ್ನ್ ಮಾಡ್ತಾನೆ. ನಾನು ಈ ಜೀವದಲ್ಲಿ ಇರೋವರೆಗೂ ನಿನಗೆ ಆ ಸಮುದ್ರಕ್ಕೆ ಹೋಗ್ಲಿಕ್ಕೆ ನಾ ಬಿಡುದಿಲ್ಲ ಅಂತ. ಬಟ್ ಈ ಕಿಂಗ್ಸ್ಟನ್ ಮಾತ್ರ ಮೆಂಟಲಿ ಫಿಕ್ಸ್ ಆಗಿದ್ದ, ದೋಣಿ ಬರುತ್ತೆ, ನಾ ಅದ್ರ ಮೂಲಕ ಆ ಸಮುದ್ರಕ್ಕೆ ಹೋಗ್ತೇನಂತ. ಇದು ಈ ಕಡೆ ಅವನ ಅಜ್ಜನಿಗೆ ಬೀಳ್ತಿದ್ದ ಕನಸಾದ್ರೆ ಆ ಕಡೆ ಕಿಂಗ್ಸ್ಟನ್ ನ ಫ್ರೆಂಡ್ ಆದ ಗಾಡ್ಸನ್ ಹೆಸರಿನ ವ್ಯಕ್ತಿ ಕೂಡ ಆವಾಗವಾಗ ಒಂದು ಕನಸು ಬೀಳ್ತಿತ್ತು. ಅದೇನಪ್ಪಾ ಅಂದ್ರೆ ಅವನು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದಿನ ಅವನ ತಂಗಿ ಮಿಸ್ ಆಗಿದ್ಲು. ಆಮೇಲೆ ನೋಡಿದ್ರೆ ಅವಳ ಹೆಣ ಅದೇ ಸಮುದ್ರದ ದಡದಲ್ಲಿ ಪತ್ತೆಯಾಗಿತ್ತು. ಆ ಸಮುದ್ರಕ್ಕೆ ಇವನು ಹಾಗೆ ಅವನ ತಂಗಿ ಆಟ ಆಡ್ಲಿಕ್ಕೆ ಹೋದಾಗ ಅಲ್ಲಿದ್ದ ಶಾಪಿದ ದೆವ್ವಗಳು ಬಂದು ಅವನ ತಂಗಿನ ಕೊಂದಿತ್ತು. ಇದು ಆಕ್ಚುಲಿ ಗಾಡ್ಸನ್ ಲೈಫ್ ಅಲ್ಲಿ ಆದ ಒಂದು ಕೆಟ್ಟ ಘಟನೆ ಆಗಿತ್ತು. ಹಾಗೆ ಆ ಒಂದು ಘಟನೆ ಅವನಿಗೆ ಆವಾಗವಾಗ ಒಂದು ಕೆಟ್ಟ ಕನಸಾಗಿ ಬೀಳ್ತಿತ್ತು. ಇವನ್ ಕಿಂಗ್ಸ್ಟನ್ ಮಾತ್ರ ಅಲ್ಲ, ಈ ಗಾಡ್ಸನ್ಗೂ ಕೂಡ ಆ ಸಮುದ್ರಕ್ಕೆ ಹೋಗ್ಬೇಕು, ಅಲ್ಲಿದ್ದ ದೈವದೊಟ್ಟಿಗೆ ಹೋರಾಡ್ಬೇಕು, ನನ್ನ ತಂಗಿ ಸಾವಿಗೆ ನ್ಯಾಯ ಕೊಡಿಸ್ಬೇಕಂತ ಒಂದು ಛಲ ಇತ್ತು. ಅದಕ್ಕೋಸ್ಕರ ಅವನು ಯಾವಾಗ್ಲೂ ಈ ಕಿಂಗ್ಸ್ಟನ್ಗೆ ಸಪೋರ್ಟ್ ಮಾಡ್ತಿದ್ದ. ಹೀಗಿರುವಾಗ ಒಂದಿನ ಕಿಂಗ್ಸ್ಟನ್ ಆಗಿ ಅವನ ಫ್ರೆಂಡ್ಸ್ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿರುವಾಗ ಅಲ್ಲೊಬ್ಬ ಬೆಂಜಮಿನ್ ಹೆಸರಿನ ಒಬ್ಬ ಹುಡುಗ ಬರ್ತಾನೆ ಕೆಲಸ ಕೇಳ್ಕೊಂಡು. ಈ ಬೆಂಜಮಿನ್ ಆಕ್ಚುಲಿ ಬೇರೆ ಯಾರು ಅಲ್ಲ, ಥಾಮಸ್ ಹತ್ತಿರ ಮುಂಚೆ ಒಬ್ಬ ಕೆಲಸ ಮಾಡ್ತಿದ್ದ ಅವನ ಮಗನೇ ಈ ಬೆಂಜಮಿನ್.
ಅವನು ಆಕ್ಚುಲಿ ಈ ಥಾಮಸ್ ಅಣ್ಣಂಗೆ ಮೋಸ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದ. ಅವನು ಎಸ್ಕೇಪ್ ಆದ ನಂತರ ಈ ಬೆಂಜಮಿನ್ ಅನಾಥನಾಗ್ತಾನೆ. ಅದಕ್ಕೋಸ್ಕರ ಈ ಬೆಂಜಮಿನ್ ಕಿಂಗ್ಸ್ಟನ್ ಹತ್ತಿರ ಕೆಲಸ ಕಳ್ಕೊಂಡು ಬಂದಿದ್ದ. ಆದ್ರೆ ಅವನ ಫ್ರೆಂಡ್ಸ್ ಎಲ್ಲರೂ ಅದಕ್ಕೆ ಹಿಂದೇಟಾಗ್ತಾರೆ. ಯಾಕಂದ್ರೆ ಅಪ್ಪ ಫ್ರಾಡ್ ಆಗಿದ್ದ, ಇವನ್ ಮಗ ಕೂಡ ಅದೇ ರೀತಿ ಆಗಿರ್ತಾನೆ, ಅವನ ತಗೊಳ್ಳೋದು ಬೇಡ ಅಂತ. ಆದ್ರೆ ಕಿಂಗ್ಸ್ಟನ್ ಮಾತ್ರ ಅವನ ಫ್ರೆಂಡ್ಸ್ ನ ಮಾತನ್ನ ಅಲ್ಲಗೆಳೆದು ಬೆಂಜಮಿನ್ ನ ಸೀದಾ ಈ ಥಾಮಸ್ ಹತ್ತಿರ ಕರ್ಕೊಂಡೋಗಿ ಎಲ್ಲಾ ವಿಷಯನ ಹೇಳ್ತಾನೆ. ಥಾಮಸ್ ಅಣ್ಣ ಮೊದಲು ರಿಜೆಕ್ಟ್ ಮಾಡ್ತಾನೆ, ಅಪ್ಪಂತರ ಅವನು ಮೋಸ ಮಾಡ್ಬೋದಂತ. ಆದ್ರೆ ಈ ಕಿಂಗ್ಸ್ಟನ್ ಅವನಿಗೆ ಗ್ಯಾರಂಟಿ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡು ಅದೇ ದಿನ ಅವನ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾನೆ. ನಾನು ನಿಮ್ಗೆ ಮೊದಲು ಹೇಳಿದ್ದೆ ಈ ಥಾಮಸ್ ಒಬ್ಬ ಸ್ಮಗ್ಲರ್, ಡ್ರಗ್ ಕೆಲಸವನ್ನ ಮಾಡ್ತಿದ್ದಂತ. ಸೊ ಇವಾಗ ಅವನು ಯಾವ ರೀತಿಯ ಒಂದು ಬಿಸ್ನೆಸ್ ನ ಮಾಡ್ತಿದ್ದಂತ ಬ್ರೀಫ್ ಆಗಿ ಹೇಳ್ತಾನೆ. ಆ ಸಮುದ್ರದಲ್ಲಿ ಆಕ್ಚುಲಿ ಸಿ ಕುಕುಂಬರ್ ಹೆಸರಿನ ಒಂದು ಫಿಶ್ ಸಿಗುತ್ತೆ. ಅದ್ ನೋಡ್ಲಿಕ್ಕೆ ತುಂಬಾ ವಿಚಿತ್ರವಾಗಿರುತ್ತೆ. ಆ ಫಿಶ್ ಅನ್ನ ಆಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಮಾಡಲಾಗಿದೆ. ಆದ್ರೂ ಕೂಡ ಈ ಥಾಮಸ್ ಆ ಒಂದು ಫಿಶಿಂಗ್ ಕೆಲಸವನ್ನ ಮಾಡ್ತಿದ್ದ. ಸೊ ಶ್ರೀಲಂಕಾದಲ್ಲಿ ಹಾಗೆ ತುಂಬಾ ಕಡೆ ಈ ಒಂದು ಫಿಶ್ ನ ಡಿಮ್ಯಾಂಡ್ ಇದ್ದಿರೋದ್ರಿಂದ ಅವನು ಆ ಒಂದು ಫಿಶಿಂಗ್ ಕಾರ್ಯವನ್ನ ಮಾಡಿ ಶ್ರೀಲಂಕಾಕ್ಕೆ ಹಾಗೆ ತುಂಬಾ ಕಡೆ ಆ ಒಂದು ಫಿಶ್ ನ ಎಕ್ಸ್ಪೋರ್ಟ್ ಮಾಡ್ತಿದ್ದ. ಆಕ್ಚುಲಿ ಆ ಒಂದು ಮೀನು ಶ್ರೀಲಂಕಾದಲ್ಲಿ ಲೀಗಲ್ ಇದ್ದ ಕಾರಣ ಅಲ್ಲಿಂದ ಅವನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದ. ಸೊ ಹೀಗಿರುವಾಗ ಒಂದಿನ ಅದೇ ಕಾರ್ಯದಲ್ಲಿ ಅವರು ತೊಡಗಿರ್ತಾರೆ. ಆದ್ರೆ ಬಾಕ್ಸ್ ಗಳನ್ನ ನೋಡಿ ಈ ಬೆಂಜಮಿನ್ಗೆ ಒಂದು ಡೌಟ್ ಬರುತ್ತೆ, ಈ ಮೀನುಗಳು ಇಷ್ಟು ಭಾರ ಇರ್ಲಿಕ್ಕಿಲ್ಲ, ಇದರೊಳಗೆ ಬೇರೆನೋ ಇದೆ, ದಯವಿಟ್ಟು ಓಪನ್ ಮಾಡಿ ಅಂತ ಈ ಕಿಂಗ್ಸ್ಟನ್ಗೆ ಅವನು ಸಜೆಸ್ಟ್ ಮಾಡ್ತಾನೆ. ಆದ್ರೆ ಕಿಂಗ್ಸ್ಟನ್ ಥಾಮಸ್ಗೆ ಎಷ್ಟು ಲಾಯಲ್ ಆಗಿದ್ದ ಅಂದ್ರೆ ಅವನು ಓಪನ್ ಮಾಡ್ಲಿಕ್ಕೆ ಹೋಗಲ್ಲ, ಬದಲಾಗಿ ಈ ಬೆಂಜಮಿನ್ಗೆ ಹೊಡಿತಾನೆ. ಆ ಹೊತ್ತಿಗೆ ಅಲ್ಲಿ ಶ್ರೀಲಂಕಾದ ಬೋಟ್ ಬಂದು ಇವರು ಇನ್ನೇನು ಆ ಒಂದು ವಸ್ತುನ ಎಕ್ಸ್ಚೇಂಜ್ ಮಾಡ್ಕೋಬೇಕು, ಅಲ್ಲಿಗೆ ಬೋಟ್ ಮೂಲಕ ಪೊಲೀಸರು ಬಂದು ಫೈರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಫೈರಿಂಗ್ ಅಲ್ಲಿ ಈ ಬೆಂಜಮಿನ್ ಸತ್ತೋಗ್ತಾನೆ. ಅವನು ಸತ್ತಿದ್ದನ್ನ ಕಂಡು ಕಿಂಗ್ಸ್ಟನ್ ಆಗಿ ಎಲ್ಲರಿಗೂ ತುಂಬಾ ಬೇಜಾರಾಗುತ್ತೆ. ಆದ್ರೆ ಕಿಂಗ್ಸ್ಟನ್ಗೆ ಒಂದ್ ಗೊತ್ತಾಗುದಿಲ್ಲ, ಈ ಪೊಲೀಸರು ಯಾಕೆ ಬಂದು ಅಟ್ಯಾಕ್ ಮಾಡಿದ್ರು ಅಂತ. ಒಂದ್ ವೇಳೆ ಬೆಂಜಮಿನ್ ಹೇಳಿದ್ದು ನಿಜನಂತ ಅವನು ಅದೇ ಕೂಡಲೇ ಹೋಗಿ ಬಾಕ್ಸ್ ನ ಓಪನ್ ಮಾಡ್ತಾನೆ. ನೋಡಿದ್ರೆ ಅಲ್ಲಿ ಅದೇ ಕುಕುಂಬರ್ ಫಿಶ್ ಇದ್ದಿರುತ್ತೆ. ಹಾಗೆ ಶಾಕಿಂಗ್ಲಿ ಅದರೊಳಗೆ ಡ್ರಗ್ಸ್ ಇತ್ತು. ಸಿ ಥಾಮಸ್ ಆಕ್ಚುಲಿ ಆ ಡ್ರಗ್ಸ್ ಅನ್ನ ಆ ಫಿಶ್ ಮೂಲಕ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಿದ್ದ. ಇದರಿಂದ ಕೋಪಗೊಂಡ ಕಿಂಗ್ಸ್ಟನ್ ಸೀದಾ ಹೋಗಿ ಥಾಮಸ್ಗೆ ವಾರ್ನ್ ಮಾಡ್ತಾನೆ, ನಿನ್ನ ಅಸಲಿ ಬಣ್ಣನ ಇಡೀ ಊರವರಿಗೆ ಹೇಳಿ ನಿನ್ನ ಎಲ್ಲಾ ಕೆಲಸವನ್ನ ಬಂದ್ ಮಾಡ್ತೇನಂತ ವಾರ್ನ್ ಮಾಡಿ ಅಲ್ಲಿಂದ ಸೀದಾ ಹೊರಟು ಬರ್ತಾನೆ. ಅದಾದ ನಂತರ ಕಿಂಗ್ಸ್ಟನ್ಗೆ ಆ ಒಂದು ಯೋಚನೆ ಯಾವಾಗ್ಲೂ ಕಾಡ್ತಿರುತ್ತೆ, ಅಂದ್ರೆ ಬೆಂಜಮಿನ್ ಸತ್ತೋದು ವಿಷಯ. ಸೊ ಹೇಗಾದ್ರೂ ಮಾಡಿ ಅವನು ಆ ಸಮುದ್ರಕ್ಕೆ ಎಂಟರ್ ಕೊಡ್ಬೇಕಂತ ನೋಡ್ತಿರ್ತಾನೆ. ಸೊ ಹೀಗಿರುವಾಗ ಮೂವಿ ಸೀದಾ ಮತ್ತೆ ಪುನಃ 1982ಗೆ ಹೋಗುತ್ತೆ. ನಾನು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಆ ಊರಿನವರು ಕಾಫಿನ್ ಮೂಲಕ ಒಬ್ಬನ ಜಲಸಮಾಧಿ ಮಾಡಿದ್ರಂತ. ಆಕ್ಚುಲಿ ಈ ಒಂದು ಪಾಸ್ಟ್ ಅಲ್ಲಿ ಆ ವ್ಯಕ್ತಿ ಯಾರು, ಅವನ ಕಥೆಯನ್ನಂತ ತೋರಿಸ್ತಾ ಹೋಗ್ತಾರೆ. ಹೆಸರು ಸೋಲಮನ್ ಅಂತ. ಅವನು ಆ ಊರಿನ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿದ್ದ. ಆಕ್ಚುಲಿ ಕಿಂಗ್ಸ್ಟನ್ ಅಜ್ಜನಿದ್ದಾನೆ, ಅವನ ಹೆಸರು ಮಾರ್ಟಿನ್ ಅಂತ. ಅವನು ಆಕ್ಚುಲಿ ಈ ಕಿಂಗ್ಸ್ಟನ್ ನ ನಿಜವಾದ ಅಜ್ಜ ಅಲ್ಲ, ಅವನ ಆಕ್ಚುಲಿ ದತ್ತು ತಗೊಂಡಿದ್ದು. ಅವನ ನಿಜವಾದ ಅಜ್ಜ ಬೇರೆ ಯಾರು ಅಲ್ಲ, ಇದೇ ಆ ಶ್ರೀಮಂತ ವ್ಯಕ್ತಿ ಸೋಲಮನ್. ಈ ಸೋಲಮನ್ ಆ ದಿನದಲ್ಲಿ ಭಾರತದಲ್ಲಿ ಆ ಕುಕುಂಬರ್ ಫಿಶ್ ನ ಡೀಲಿಂಗ್ ಮಾಡ್ತಿದ್ದ. ಯಾಕಂದ್ರೆ ಆವಾಗ ಅದು ಬ್ಯಾನ್ ಆಗಿರ್ಲಿಲ್ಲ, ಈ ಎಲ್ಲ ಕಡೆ ಆ ಒಂದು ಫಿಶ್ ನ ಎಕ್ಸ್ಪೋರ್ಟ್ ನಡೀತಿತ್ತು. ಅದಕ್ಕೋಸ್ಕರ ತುಂಬಾ ಜನವನ್ನ ಅವನು ಫಿಶಿಂಗ್ ಗೋಸ್ಕರ ಕಳಿಸ್ತಿದ್ದ. ಆದ್ರೆ ಅದರ ಫಿಶಿಂಗ್ ಮಾಡ್ಲಿಕ್ಕೆ ಜನಗಳಿಗೆ ತುಂಬಾ ಹೊತ್ತು ನೀರಲ್ಲಿದ್ದು ಸರ್ವೈವ್ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಆ ಒಂದು ಮೀನ್ನ ಹಿಡಿಲಿಕ್ಕೆ ಅಷ್ಟು ಟೈಮ್ ಬೇಕಾಗಿತ್ತು. ಆದ್ರೆ ಆ ಒಂದು ಮೀನ್ನ ಹಿಡಿಯೋ ಪ್ರೋಸೆಸ್ ಅಲ್ಲಿ ತುಂಬಾ ಜನರು ಸತ್ತೋಗ್ತಿದ್ರು, ಯಾಕಂದ್ರೆ ಅವರಿಗೆ ಆ ಸ್ಕಿಲ್ಸ್ ಗೊತ್ತಿರ್ಲಿಲ್ಲ. ಸೊ ಇದರಿಂದ ಬೇಜಾರಾದ ಸೊಲೊಮನ್ ಸೀದಾ ಬೋಸ್ ಹೆಸರಿನ ಒಬ್ಬ ವ್ಯಕ್ತಿನ ಮೀಟ್ ಆಗಿ ಹೆಲ್ಪ್ ಕೇಳ್ತಾನೆ. ನಮ್ಮ ಜನಗಳಿಗೆ ಆ ಮೀನ್ನ ಹಿಡಿಯುವ ಸ್ಕಿಲ್ ಹೇಳಿಕೊಡುವ ಯಾರಾದ್ರೂ ವ್ಯಕ್ತಿ ಇದ್ದಾರಂತ. ಬೋಸ್ ಆಂಥೋನಿ ಹತ್ರ ಹೋಗ್ತಾನೆ. ಅವನಿಗೆ ಆಕ್ಚುಲಿ ಎಲ್ಲ ಸ್ಕಿಲ್ ಗೊತ್ತು ಅಂತ. ಮೊದಲಿಗೆ ಈ ಆಂಥೋನಿ ಹಿಂದೆಟಾಗ್ತಾನೆ. ಆ ರಿಸ್ಕ್ ಕೆಲಸವನ್ನ ನಾ ಮಾಡೋದಿಲ್ಲ, ನಂಗೇನಾದ್ರೂ ಆದ್ರೆ ನನ್ನ ಮಗಳಿಗೆ ಯಾರ್ ಗೊತ್ತಿ ಅಂತ. ಅವಾಗ ಬೋಸ್ ಅವನಿಗೆ ಒಂದು ಆಶ್ವಾಸನೆ ಕೊಡ್ತಾನೆ, ನಾನಿದ್ದೇನಂತ. ಅವನ ನಂಬ್ಕೊಂಡು ಆಂಥೋನಿ ಅದೇ ದಿನ ತನ್ನ ಎಲ್ಲಾ ಕೆಲಸಗಾರರೊಟ್ಟಿಗೆ ಸಮುದ್ರಕ್ಕೆ ಇಳಿತಾನೆ. ಆದ್ರೆ ಸ್ಯಾಡ್ಲಿ ಅವನು ಹೆಣವಾಗಿ ವಾಪಸ್ ಬರ್ತಾನೆ. ಇದರಿಂದ ಸೋಲೊಮನ್ ಬೋಸ್ ಆಗಿ ಊರಿನ ಎಲ್ಲಾ ಜನರಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ನಿಜವಾಗ್ಲೂ ಈ ಸಮುದ್ರವೇ ಶಾಪಿತ ಇರ್ಬೋದಂತ ಅವರೆಲ್ಲರೂ ಅನುಮಾನನ ವ್ಯಕ್ತಪಡಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಸೋಲೊಮನ್ಗೆ ಒಂದು ಯೋಚನೆ ಬರುತ್ತೆ, ಆಂಥೋನಿ ಸಾವಿಂದ ಜನರೆಲ್ಲರೂ ನನ್ ಕಡೆ ವಿರೋಧವಾಗ್ತಾರೆ, ಅದನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಂತ. ಅವನು ಅದೇ ಕೂಡ್ಲೆ
ಊರಿನ ಜನರಿಗೆ ಬೋಸ್ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಎಲ್ಲಾ ಕಾರ್ಯವನ್ನ ಮಾಡ್ತಿರೋದು ಬೋಸ್. ಈ ಬೋಸ್ಗೆ ಒಂದಿನ ಆ ಸಮುದ್ರದಲ್ಲಿ ಚಿನ್ನ ಸಿಕ್ಕಿತ್ತು. ಆ ಚಿನ್ನವನ್ನ ತಗೊಂಡ್ ಬರ್ಲಿಕ್ಕೋಸ್ಕರ ಇವನು ಎಲ್ಲ ಜನನ ಕರ್ಕೊಂಡು ಹೋಗಿ ಅವರನ್ನ ಫಿಶಿಂಗ್ ಅಂತ ಹೇಳಿ ಇಳಿಸ್ತಿದ್ದ. ಹಾಗೆ ಅವರೆಲ್ಲರಿಗೂ ಕೂಡ ಅವನು ಟಾರ್ಚರ್ ಕೊಡ್ತಿದ್ದ. ಆ ಟಾರ್ಚರ್ ನ ಸಹಿಸ್ಕೊಳ್ಳಿಕ್ಕಾಗದೆ ಅವರೆಲ್ಲರೂ ಸತ್ತೋಗಿದ್ರು. ಇವನ್ ಆಂಥೋನಿ ಕೂಡ ಇವನು ಇದೇ ರೀತಿ ಮಾಡಿ ಕೊಂದಾಕಿದ್ದಂತ ಊರಿನ ಎಲ್ಲಾ ಜನರಿಗೂ ಕೂಡ ಅವನು ನಂಬಿಸ್ತಾನೆ. ಅದರಿಂದ ಕೋಪಗೊಂಡ ಊರಿನ ಎಲ್ಲಾ ಜನರು ಅದೇ ಕೂಡಲೇ ಹೋಗಿ ಬೋಸ್ ಮೇಲೆ ಹಲ್ಲೆ ಮಾಡಿ ಅವನ್ನ ಕೊಂದು ಬಿಡ್ತಾರೆ. ಹಾಗೆ ಅದೇ ಊರಲ್ಲಿ ದಫನ್ ಮಾಡಿ ಬಿಡ್ತಾರೆ. ಆದ್ರೆ ಅವನ ಆತ್ಮ ಮಾತ್ರ ಆ ಊರನ್ನ ಬಿಡುವುದಿಲ್ಲ. ಆ ಊರಿನ ಜನರಿಗೆ ಅವನ ಆತ್ಮ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡಿತ್ತು. ಸೊ ಅದೇ ಒಂದು ಕಾರಣಕ್ಕೆ ಊರಿನ ಜನರು ಹಾಗೆ ಪಾದ್ರಿ ಎಲ್ಲರೂ ಸೇರಿ ಆ ವ್ಯಕ್ತಿ ಬಾಡಿನ ಜಲಸಮಾಧಿ ಮಾಡಿದ್ದು. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ದ ಆ ಶಾಪಿತ ವ್ಯಕ್ತಿ ಬೇರೆ ಯಾರು ಅಲ್ಲ, ಇದೇ ಬೋಸ್ ಆಗಿದ್ದ. ಅನಂತರ ಮೂವಿ ಸೀದಾ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ಒಂದಿನ ಈ ಕಿಂಗ್ಸ್ಟನ್ ಸಮುದ್ರ ತೀರ ನಿಂತು ಥಿಂಕ್ ಮಾಡ್ತಿರುವಾಗ ಅಲ್ಲವನಿಗೆ 4-5 ಜನ ಬೋಟ್ ಮೂಲಕ ಯಾರನ್ನು ಕಿಡ್ನಾಪ್ ಮಾಡ್ತಿರುವಾಗೆ ತೋರಿ ಬರುತ್ತೆ. ನೋಡಿದ್ರೆ ಅದು ರೋಸ್ ಆಗಿದ್ಲು. ಈ ರೋಸ್ ನ ಆಕ್ಚುಲಿ ಆ 4 ಜನ ಕರ್ಕೊಂಡೋಗಿ ಅಲ್ಲಿನ ಸಮುದ್ರಕ್ಕೆ ಬಿಸಾಡುವಂತ ಒಂದು ಪ್ಲಾನ್ ಮಾಡಿದ್ರು. ಯಾಕಂದ್ರೆ ಇದೊಂದು ರಿಚುವಲ್ ಆಗಿತ್ತು. ಅವ್ರ ಪ್ರಕಾರ ಈ ಒಂದು ಶಾಪಿತ ಸಮುದ್ರವನ್ನ ಸಮಾಧಾನ ಮಾಡ್ಲಿಕ್ಕೆ ಪ್ರತಿ ತಿಂಗಳು ನಾವೊಬ್ಬ ಕುಮಾರಿ ಹುಡುಗಿನ ಈ ಸಮುದ್ರಕ್ಕೆ ಬಲಿ ಕೊಡ್ಬೇಕು. ಅದಕ್ಕೋಸ್ಕರ ಈ ರಿಚುವಲ್ ನ ಯಾವಾಗಲೂ ಮಾಡ್ತಾ ಬರ್ತಿದ್ದೇವೆ. ಇದನ್ನ ಆಕ್ಚುಲಿ ಮಾಡ್ತಾ ಬರ್ತಿರೋದು ಥಾಮಸ್ ಅಣ್ಣ ಅಂತ. ಆವಾಗ ಗಾಡ್ಸನ್ಗೆ ಗೊತ್ತಾಗುತ್ತೆ ಚಿಕ್ಕ ವಯಸ್ಸಲ್ಲಿರುವಾಗ ಅವನ ತಂಗಿನ ಇದೇ ರೀತಿಯಾಗಿ ಬಲಿ ಕೊಟ್ಟಿದ್ರು ಅಂತ. ಅವನು ಕೋಪದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಆವಾಗ ಕಿಂಗ್ಸ್ಟನ್ ಅವನ್ನ ತಡೆದು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಅನಂತರ ಕಿಂಗ್ಸ್ಟನ್ ಬಂದು ಅವನ ಅಜ್ಜ ಮಾರ್ಟಿನ್ಗೆ ನಾನು ಸಮುದ್ರಕ್ಕೆ ಹೋಗ್ಲೇಬೇಕಂತ ತನ್ನ ಒಂದು ನಿರ್ಧಾರವನ್ನ ತಿಳಿಸ್ತಾನೆ. ಬಟ್ ಮಾರ್ಟಿನ್ ಮಾತ್ರ ಯಾವುದೇ ರೀತಿಯ ತಡೆ ಹಾಕುದಿಲ್ಲ. ಹೋಗುವಂತ ಅವನಿಗೆ ಸಪೋರ್ಟ್ ಮಾಡ್ತಾನೆ. ಆದ್ರೆ ಹೋಗ್ಲಿಕ್ಕೆ ಬೋಟ್ ಇಲ್ಲಿದೆ ಅಂತ ಥಿಂಕ್ ಮಾಡ್ತಿರುವಾಗ ಅವನಿಗೆ ತೋರಿದು ಅದೇ ಥಾಮಸ್ ನ ಬೋಟ್. ಅವನು ಅದೇ ಕೂಡಲೇ ಆ ಥಾಮಸ್ ಬೋಟ್ ಅನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ, ಅದು ತನ್ನ ಫ್ರೆಂಡ್ಸ್ ಒಟ್ಟಿಗೆ. ಆವಾಗ ಥಾಮಸ್ ನ ಕಡೆಯವರು ಥಾಮಸ್ ಅಣ್ಣಗೆ ಕಾಲ್ ಮಾಡ್ತಾರೆ. ನೋಡಿದ್ರೆ ಆ ಕಾಲ್ ಈ ಕಿಂಗ್ಸ್ಟನ್ ರಿಸೀವ್ ಮಾಡ್ತಾನೆ. ಯಾಕಂದ್ರೆ ಕಿಂಗ್ಸ್ಟನ್ ಆಲ್ರೆಡಿ ಥಾಮಸ್ ಅಣ್ಣ ಹಾಗೆ ಇಬ್ಬರನ್ನ ಕಿಡ್ನಾಪ್ ಮಾಡಿ ಅದೇ ಬೋಟ್ ಮೂಲಕ ಕರ್ಕೊಂಡು ಹೋಗ್ತಿದ್ದ. ಅದು ಆ ಸಮುದ್ರದ ರಹಸ್ಯವನ್ನ ಏನಂತ ಕಂಡುಹಿಡಲಿಕ್ಕೋಸ್ಕರ. ಅಲ್ಲಿಂದ ಆಕ್ಚುಲಿ ಅಸಲಿ ಮೂವಿ ಸ್ಟಾರ್ಟ್ ಆಗುತ್ತಾ ಹೋಗುತ್ತೆ. ಸೊ ಹೀಗೆ ಅವರು ಆ ಬೋಟ್ ಮೂಲಕ ಹೋಗ್ತಿರುವಾಗ ಈ ಕಿಂಗ್ಸ್ಟನ್ ಹಾಗೆ ಅವನ ಫ್ರೆಂಡ್ಸ್ ಗೆ ಅದೇ ಬೋಟ್ ಅಲ್ಲಿರುವ ಒಂದು ರೂಮ್ ಇಂದ ವಿಚಿತ್ರವಾದ ಶಬ್ದ ಕೇಳಿ ಬರುತ್ತೆ. ಇವರು ಏನಂತ ನೋಡ್ಲಿಕ್ಕೆ ಹೋದಾಗ ಶಾಕಿಂಗ್ಲಿ ಅಲ್ಲಿ ಅದೇ ರೋಸ್ ಹುಡುಗಿದ್ಲು. ಈ ರೋಸ್ ಆಕ್ಚುಲಿ ಕಿಂಗ್ಸ್ಟನ್ ನ ಲವರ್ ಆಗಿದ್ಲು. ಇವನು ಮೊದಲಿಗೆ ನೀನು ಇಲ್ಲಿರೋದು ಬೇಡ, ಯಾಕೆ ಬಂದೆ ಅಂತ ಅವಳಿಗೆ ಬೈತಾನೆ. ಬಟ್ ಅವಳು ಮಾತ್ರ ಸಮಾಧಾನ ಮಾಡಿ ನಾನು ನಿನಗೆ ಸಪೋರ್ಟ್ ಆಗಿ ನಿಲ್ತೇನಂತ ಅವನೊಟ್ಟಿಗೆ ಆ ಪ್ರಯಾಣದಲ್ಲಿ ಸಾಥ್ ಕೊಡ್ತಾಳೆ. ಹೀಗೆ ಅವರ ಜರ್ನಿ ಸಾಗ್ತಿರುವಾಗ ಅಲ್ಲಿ ಬೋಟಲ್ಲಿದ್ದ ಒಂದು ಲ್ಯಾಂಪ್ ನ ಕಿಂಗ್ಸ್ಟನ್ ನ ಒಬ್ಬ ಫ್ರೆಂಡ್ ಕಡೆದು ಗಾಜಿನ ಪೀಸ್ ಎಲ್ಲಾ ಕಡೆ ಹಬ್ಬಿ ಅದರ ಒಂದು ಪೀಸ್ ಈ ಕಿಂಗ್ಸ್ಟನ್ ನ ಕಾಲಿಗೆ ಚುಚ್ಚುತ್ತೆ. ಕಿಂಗ್ಸ್ಟನ್ ಆ ಪೀಸ್ ಅನ್ನ ತೆಗೆದು ಸಮುದ್ರ ಒಳಗಾಗ್ತಾನೆ. ಆಕ್ಚುಲಿ ಆ ಗಾಜಿನ ಪೀಸ್ ಅಲ್ಲಿ ರಕ್ತದ ಕಣವಿದ್ದ ಕಾರಣ ಆ ರಕ್ತದ ಕಣ ಇಡೀ ಸಮುದ್ರಕ್ಕೆ ಹಬ್ಬುತ್ತೆ. ಹಾಗೆ ಅದು ಆಕ್ಚುಲಿ ಅಲ್ಲಿದ್ದ ಡೆಡ್ ಝೋಂಬಿಗಳಿಗೆ ಒಂದು ಆಮಂತ್ರದ ಕರೆ ಕೊಟ್ಟಾಗಿತ್ತು. ಸೊ ಹೀಗೆ ಅವರ ಬೋಟ್ ಹೋಗ್ತಿರುವಾಗ ಇವರಿಗೆ ತಮ್ಮ ಪಕ್ಕದಲ್ಲಿ ಹಾಗೆ ದೂರದಲ್ಲಿ ಯಾವುದೋ ಮತ್ತೊಂದು ಬೋಟ್ ಹೋಗ್ತಿರುವಾಗೆ ಶಬ್ದ ಕೇಳಿಬರುತ್ತೆ. ಅದರ ಹಾರ್ನ್ ಶಬ್ದ. ಈ ಕಿಂಗ್ಸ್ಟನ್ ದುರ್ಬಿನ್ ಮೂಲಕ ದೂರ ನೋಡ್ತಾನೆ. ನೋಡಿದ್ರೆ ಅಲ್ಲೊಂದು ಬೋಟ್ ಬರ್ತಿತ್ತು. ಹಾಗೆ ಮತ್ತೆ ಪುನಃ ಚೆಕ್ ಮಾಡಿದಾಗ ಆ ಬೋಟ್ ಮಾಯವಾಗಿತ್ತು. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿತ್ತು ಅದು ಆಕ್ಚುಲಿ ಒಂದು ಭೂತದ ಬೋಟ್ ಅಂತ. ಹೀಗೆ ಸ್ವಲ್ಪ ಹೊತ್ತಿನ ಕಾಲ ಆ ಬೋಟ್ ತೋರೋದು ಮಾಯವಾಗೋದು ಆಗ್ತಿರುತ್ತೆ. ಹೀಗೆ ಆ ಬೋಟ್ ಮುಂದೆ ಮುಂದೆ ಹೋಗ್ತಿದ್ದಾಗೆ ಆ ಸಮುದ್ರದ ವಾತಾವರಣವೇ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ಒನ್ ಮೂಮೆಂಟ್ ಅಲ್ಲಿ ಇವರ ಬೋಟ್ನ ಸುತ್ತಮುತ್ತ ಅಂದ್ರೆ ಸಮುದ್ರದ ಆಲ್ಮೋಸ್ಟ್ ಎಲ್ಲಾ ಕಡೆ ಸಾವಿರಾರು ಸ್ಕೆಲೆಟನ್ಗಳು ತುಂಬಿಕೊಂಡಿರುತ್ತೆ. ಇದನ್ನೆಲ್ಲ ಕಂಡು ಆ ಕಿಂಗ್ಸ್ಟನ್ಗೆ ಕನ್ಫರ್ಮ್ ಆಗುತ್ತೆ ನಿಜವಾಗ್ಲೂ ಕೂಡ ಈ ಸಮುದ್ರ ಒಂದು ಶಾಪಿತ ಅಂತ. ಅನಂತರ ಇದ್ದಕ್ಕಿದ್ದಾಗೆ ಅಲ್ಲಿ ಜೋರಾಗಿ ಮಳೆ ಬಂದು ಮಿಂಚು ಗುಡುಗು ಎಲ್ಲ ಸ್ಟಾರ್ಟ್ ಆಗುತ್ತೆ. ಒಂದ್ ರೀತಿ ತೂಫಾನ್ ಬರುತ್ತೆ. ಆ ತೂಫಾನ್ ಹೊಡೆತ ಇವರ ಬೋಟ್ಗೆ ಕೂಡ ತಾಗಿ ಅವರೆಲ್ಲರೂ ನೀರಲ್ಲಿ ಬಿದ್ದು ಒದ್ದಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅವರೆಲ್ಲರೂ ಅಲ್ಲೇ ಪ್ರಜ್ಞೆ ತಪ್ಪಿ ಹೋಗ್ತಾರೆ. ಅದಾದ ನಂತರ ಎಲ್ಲ ಕೂಡ ಕರೆಕ್ಟ್ ಆಗುತ್ತೆ. ಇವರಿಗೆ ಪ್ರಜ್ಞೆ ಬಂದು ನೋಡಿದಾಗ ಅವರಲ್ಲಿ ಒಬ್ಬ ಫ್ರೆಂಡ್ ಮಿಸ್ ಆಗಿದ್ದ. ಇವನಿರ್ಲಿ ಅಂತ ಅವರೆಲ್ಲರೂ ಹುಡುಕ್ತಾ ಹೋದಾಗ ಅವನು ಬೋಟ್ ನ ಒಂದು ಮೂಲೆಯಲ್ಲಿ ಕೂತು ಅಳ್ತಿದ್ದ. ಇವರೋಗಿ ನೋಡಿದಾಗ ಶಾಕಿಂಗ್ಲಿ ಅವನ ಕೈಲಿ ರಕ್ತದಿಂದ ತುಂಬಿದ್ದ ಒಂದು ಸ್ಕೆಲೆಟನ್ ಇತ್ತು. ಬಟ್ ಇವರು ಆ ಸ್ಕೆಲೆಟನ್ ಏನು ಅದ್ರ ಬಗ್ಗೆ ಏನು ಕೂಡ ಥಿಂಕ್ ಮಾಡದೆ ಅದನ್ನಲ್ಲೇ ಬಿಸಾಡಿ ತಮ್ಮ ನ್ಯಾವಿಗೇಷನ್ ಮೂಲಕ ಆ ಬೋಟ್ ನ ತಗೊಂಡೋಗ್ಲಿಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ ತೂಫಾನ್ ಬಂದಿದ್ದ ಕಾರಣ ಅವರು ದಾರಿ ತಪ್ಪಿ ಹೋಗಿದ್ರು. ಎನಿವೆ ಈ ಕಡೆ ಕಿಂಗ್ಸ್ಟನ್ ನ ಅಜ್ಜ ಮಾರ್ಟಿನ್ಗೆ ಈ ಕಿಂಗ್ಸ್ಟನ್ ಮೇಲೆ ಭಯ ಬರೋಕೆ ಸ್ಟಾರ್ಟ್ ಆಗುತ್ತೆ. ಸಮುದ್ರಕ್ಕೆ ಹೋಗಿದ್ದಾನೆ, ಅವನಿಗೇನಾದ್ರೂ ಆಗುತ್ತಂತ ಅವನು ಕೂಡ ಬೋಟ್ ತೆಗೆದು ಆ ಸಮುದ್ರಕ್ಕೆ ಎಂಟರ್ ಆಗ್ತಾನೆ. ಈ ಕಡೆ ಬೋಟ್ ಮೂಲಕ ಎಲ್ಲರೂ ಪ್ರಯಾಣ ಮಾಡ್ತಿರುವಾಗ ಆವಾಗ ಮಿಸ್ ಆಗಿದ್ನಲ್ಲ ಅದೇ ಫ್ರೆಂಡ್ ಮತ್ತೆ ಪುನಃ ಮಿಸ್ ಆಗ್ತಾನೆ.
ಈ ಕಿಂಗ್ಸ್ಟನ್ ಅವನ ಹುಡುಕ್ತಾ ಸೀದಾ ಆ ಬೋಟ್ನ ಕೆಳಗೆ ಬರ್ತಾನೆ. ಅವನ ಫ್ರೆಂಡ್ ಆಕ್ಚುಲಿ ಈ ಥಾಮಸ್ ಇನ್ನಿಬ್ರು ಬಂದಿಯಾಗಿದ್ರಲ್ಲ, ಅದೇ ರೂಮಲ್ಲಿ ಬಂದಿಯಾಗಿದ್ದ. ಕಿಂಗ್ಸ್ಟನ್ ಯಾವ ರೂಮ್ ಅಂತ ಹುಡುಕ್ತಾ ಹೋಗ್ತಿರುವಾಗ ರೂಮ್ ಒಳಗಿದ್ದ ಅವನ ಫ್ರೆಂಡ್ ನಾಕ್ ಮಾಡ್ತಾನೆ ಈ ರೂಮ್ ಅಂತ. ಆದ್ರೆ ಶಾಕಿಂಗ್ಲಿ ಅವನು ಆ ಒಂದ್ ರೂಮನ್ನ ನಾಕ್ ಮಾಡ್ತಿರುವಾಗ ಅಲ್ಲಿದ್ದ ಆಲ್ಮೋಸ್ಟ್ ಎಲ್ಲಾ ರೂಮ್ ಕೂಡ ನಾಕ್ ಆಗ್ತಿತ್ತು. ಕಿಂಗ್ಸ್ಟನ್ಗೆ ಕನ್ಫ್ಯೂಸ್ ಆಗುತ್ತೆ ಯಾವ ರೂಮ್ ಅಂತ ಗೊತ್ತಾಗದೆ. ಸೊ ಅವನು ರ್ಯಾಂಡಮ್ ಆಗಿ ಒಂದು ರೂಮನ್ನ ಓಪನ್ ಮಾಡ್ತಾನೆ. ಶಾಕಿಂಗ್ಲಿ ಆವಾಗ ಆ ರೂಮ್ ಒಳಗಿಂದ ಒಂದು ಡೆಡ್ ಝೋಂಬಿ ಬಂದು ಇವನ್ನ ಹಾಂಟ್ ಮಾಡುತ್ತೆ. ಇವನು ಭಯದಲ್ಲಿ ಅಲ್ಲೇ ಬಿದ್ದ್ಬಿಡ್ತಾನೆ. ನೋಡಿದ್ರೆ ಆ ಝೋಂಬಿ ಅಲ್ಲಿಂದ ಮಾಯವಾಗಿತ್ತು. ಅನಂತರ ಕಿಂಗ್ಸ್ಟನ್ ಹೇಗೋ ಮಾಡಿ ಆ ಫ್ರೆಂಡ್ ನ ಹುಡುಕಿ ತೆಗೆದು ಅವನ ಮೇಲೆ ಕರ್ಕೊಂಡು ಬರ್ತಾನೆ. ಹಾಗೆ ಅವರಿಗೆ ಶಾಕಿಂಗ್ಲಿ ಆ ಬೋಟ್ ನ ಮತ್ತೊಂದು ಮೂಲೆಯಲ್ಲಿ ಯಾರೊಬ್ಬ ವ್ಯಕ್ತಿ ಚಳಿಲಿ ನಡುಕ್ತಾ ಮಲಗಿರುವ ಹಾಗೆ ತೋರಿ ಬರುತ್ತೆ. ಕಿಂಗ್ಸ್ಟನ್ ಹೋಗಿ ನೋಡಿದಾಗ ಶಾಕಿಂಗ್ಲಿ ಅದು ಅವನ ಅಜ್ಜ ಮಾರ್ಟಿನ್ ಆಗಿದ್ದ. ಎಸ್, ಇವನಿಗೆ ಸಹಾಯ ಮಾಡ್ಬೇಕಂತ ದೋಣಿ ಮೂಲಕ ಬಂದಿದ್ದ ಆ ಅಜ್ಜ ಅದೇ ಝೋಂಬಿಗಳ ಕೈಯಿಂದ ಡೆಡ್ ಆಗಿದ್ದ. ಆಕ್ಚುಲಿ ಅವನ ಶವ ಅಲ್ಲಿನ ಸಮುದ್ರದ ದಂಡೆಯಲ್ಲಿ ಬಿದ್ದಿತ್ತು. ಬಟ್ ಇವಾಗ ಕಿಂಗ್ಸ್ಟನ್ ಹತ್ರ ಇರೋದು ಅವನ ಒಂದು ಆತ್ಮ ಆಗಿತ್ತು. ಅದಲ್ಲದೆ ನಿಮಗೆ ಈ ಗೌಡ್ಸನ್ನ ತಂಗಿ ಬಗ್ಗೆ ಕೂಡ ಹೇಳಿದ್ದೆ, ಚಿಕ್ಕ ವಯಸ್ಸಲ್ಲಿದ್ದಾಗ ಸತ್ತೋದ್ಲು ಅಂತ. ಇವನ್ ಅವಳ ಝೋಂಬಿ ಕೂಡ ಆ ಬೋಟಲ್ಲಿ ಅವರಿಗೆ ತೋರಿ ಬರುತ್ತೆ. ಹಾಗೆ ತುಂಬಾ ಜನ ಮಹಿಳಾ ಝೋಂಬಿಗಳು ಕೂಡ ಅಲ್ಲಿ ಅಟ್ಯಾಕ್ ಮಾಡೋಕ್ ಬರ್ತವೆ. ಈ ಮಹಿಳಾ ಝೋಂಬಿಗಳು ಬೇರೆ ಯಾರು ಅಲ್ಲ, ಈ ಥಾಮ್ಸನ್ ಸಮುದ್ರನ ಕೂಲ್ ಮಾಡ್ಬೇಕಂತ ಪ್ರತಿ ತಿಂಗಳು ಹೆಣ್ಮಕ್ಕಳನ್ನ ಬಲಿ ಕೊಡ್ತಿದ್ನಲ್ಲ, ಅದೇ ಹೆಣ್ಮಕ್ಕಳ ಝೋಂಬಿಗಳಾಗಿದ್ದು. ಆವಾಗ ನೋಡ್ತಿದ್ದಾಗೆ ಅಲ್ಲೊಂದು ಝೋಂಬಿ ಬಂದು ಈ ಮಾರ್ಟಿನ್ ಅಂದ್ರೆ ಕಿಂಗ್ಸ್ಟನ್ ನ ಅಜ್ಜನ ಅಲ್ಲಿಂದ ಎಳ್ಕೊಂಡು ಹೋಗುತ್ತೆ. ಸೊ ಕಿಂಗ್ಸ್ಟನ್ ಕೂಡ ಸಮುದ್ರಕ್ಕೆ ಹಾರ್ತಾನೆ. ಆವಾಗ ಇದ್ದಕ್ಕಿದ್ದಾಗೆ ಬೋಟಲ್ಲಿದ್ದ ಉಳಿದ ಫ್ರೆಂಡ್ಸ್ ಮೇಲೆ ಅಲ್ಲಿನ ಮಹಿಳಾ ಝೋಂಬಿಗಳು ಬಂದು ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತವೆ. ಬಟ್ ರೋಸೆಗೂ ಅವೆಲ್ಲವನ್ನ ದೂಡಿ ತಳ್ಳಿ ಅವ ಮೇಲೆ ರಿಅಟ್ಯಾಕ್ ಮಾಡಿ ಫ್ರೆಂಡ್ಸ್ ನೆಲ್ಲ ಬಚಾವ್ ಮಾಡ್ತಾಳೆ. ಅವತ್ತಿಗಲ್ಲಿ ಸಮುದ್ರದೊಳಗೆ ಹೋಗಿದ್ದ ಕಿಂಗ್ಸ್ಟನ್ ಕೂಡ ಮೇಲ್ ಬರ್ತಾನೆ. ಆವಾಗ ಎಲ್ಲಾ ಝೋಂಬಿಗಳು ಕೂಡ ಅವನ ಮೇಲೆ ಅಟ್ಯಾಕ್ ಮಾಡೋಕ್ ಹೋಗ್ತವೆ. ಹಾಗೆ ಇನ್ನೇನು ಅವನ ಮೇಲೆ ಅಟ್ಯಾಕ್ ಮಾಡ್ಬೇಕು. ಅವಾಗ ಅದೇ ಬೋಟ್ ನ ಒಂದು ರೂಮಲ್ಲಿ ಬಂದಾಗಿದ್ದ ಥಾಮಸ್ ನ ವ್ಯಕ್ತಿಯೊಬ್ಬ ತಪ್ಪಿಸ್ಕೊಂಡು ಮೇಲ್ ಬರ್ತಾನೆ. ಹಾಗೆ ಅವನು ಸಮುದ್ರಕ್ಕೆ ಜಿಗಿತಾನೆ. ಅವನ್ನ ಕಂಡ ಕೂಡಲೇ ಆ ಎಲ್ಲಾ ಝೋಂಬಿಗಳು, ಆ ಎಲ್ಲಾ ಮಹಿಳಾ ಝೋಂಬಿಗಳು ಕೂಡ ಆ ಸಮುದ್ರದೊಳಗೆ ಜಿಗಿದು ಅವನ್ನ ಕರ್ಕೊಂಡು ಸೀದಾ ಆ ಸಮುದ್ರದೊಳಗೆ ಹೋಗ್ತವೆ. ಈ ಕಡೆ ಮೇಲಿದ್ದ ಕಿಂಗ್ಸ್ಟನ್ಗೆ ಆವಾಗಷ್ಟೇ ಅವನ ಅಜ್ಜ ಒಂದು ಸೈನ್ ಲ್ಯಾಂಗ್ವೇಜ್ ಮೂಲಕ ಏನೋ ಹೇಳೋಕೆ ಟ್ರೈ ಮಾಡ್ತಿದ್ರಂತ ಅವನಿಗೆ ನೆನಪು ಬರುತ್ತೆ. ಅದು ಬೇರೆ ಯಾವುದು ಅಲ್ಲ, ಆವಾಗಷ್ಟೇ ಆ ಲ್ಯಾಂಪ್ ಹೊಡೆದೈತಲ್ಲ, ಆ ಲ್ಯಾಂಪ್ ಒಳಗಿಂದ ಒಂದು ಕಾಗದ ಅವನಿಗೆ ಸಿಕ್ಕಿತ್ತು. ಅದನ್ನ ಅವನು ಎಲ್ಲೋ ಸೈಡ್ ಇಟ್ಟಿದ್ದ. ಸೊ ಅವನು ಅದೇ ಕೂಡಲೇ ಹೋಗಿ ಆ ಕಾಗದನ ಓದ್ತಾನೆ. ಸೊ ಅದರ ಮೂಲಕ ಅವನಿಗೆ ಗೊತ್ತಾಗುತ್ತೆ ಊರಲ್ಲಾದ ಅದೆಷ್ಟು ಕೆಲಸಗಳಿಗೆ ಕಾರಣ ಆಕ್ಚುಲಿ ಬೋಸ್ ಅಲ್ಲ, ಅದಕ್ಕೆಲ್ಲ ಕಾರಣ ಈ ಕಿಂಗ್ಸ್ಟನ್ ನ ರಿಯಲ್ ಅಜ್ಜ ಸೋಲಮನ್ ಅಂತ. ಫಿಶಿಂಗ್ ಕಾರ್ಯ ಮಾಡ್ಲಿಕ್ಕಂತ ಕರ್ಕೊಂಡೋಗಿದ್ದ ಕೆಲಸಗಾರರಿಗೆ ಅವನು ಟಾರ್ಚರ್ ಕೊಟ್ಟು ಅಲ್ಲಿನ ಸಮುದ್ರದ ಒಳಗಿನ ಚಿನ್ನವೆಲ್ಲ ತಂದು ಒಂದ್ ರೀತಿ ಸ್ಮಗ್ಲಿಂಗ್ ಮಾಡ್ತಿದ್ದವನು ಇದೇ ಸೋಲಮನ್. ಸೊ ಈ ವಿಷಯ ಕಿಂಗ್ಸ್ಟನ್ ನ ಅಜ್ಜ ಮಾರ್ಟಿನಿಗೆ ಗೊತ್ತಿತ್ತು. ಆದ್ರೆ ಅವನು ಆ ನಿಜನ ಎಲ್ಲೂ ಕೂಡ ಹೇಳೋ ಧೈರ್ಯ ಮಾಡಿರ್ಲಿಲ್ಲ. ಅದಕ್ಕೋಸ್ಕರ ಒಂದು ಲೆಟರ್ ಅಲ್ಲಿ ಬರೆದು ಈ ಲ್ಯಾಂಪ್ ಒಳಗಿಟ್ಟಿದ್ದ. ಇವಾಗ ಆ ಲೆಟರ್ ಕಿಂಗ್ಸ್ಟನ್ಗೆ ಸಿಕ್ಕಿದೆ. ಈ ಕಿಂಗ್ ಹೇಳ್ತಾನೆ, ಸತ್ತಿರುವ ವ್ಯಕ್ತಿ ಬೋಸ್ ಆಕ್ಚುಲಿ ಮುಂಚೊಬ್ಬ ಒಳ್ಳೆ ವ್ಯಕ್ತಿಯಾಗಿದ್ದ. ಆಕ್ಚುಲ್ ಆಗಿ ಕೆಟ್ಟ ವ್ಯಕ್ತಿ ಅಂದ್ರೆ ಇದೇ ಸೊಲಮಾನ್, ಈ ನಮ್ಮ ಕಿಂಗ್ಸ್ಟನ್ ನ ರಿಯಲ್ ಅಜ್ಜ. ಆದ್ರೆ ಈ ಸೊಲಮಾನ್ ನ ಸತ್ಯವನ್ನ ಎಲ್ಲರತ್ತ ಹೇಳಲಿಕ್ಕೆ ಈ ಬೋಸ್ ಪ್ರಯತ್ನ ಪಟ್ಟಿದ್ದ. ಆದ್ರೆ ಈ ಸೊಲಮಾನೆ ಅವನ ಮೇಲೆ ರಿವರ್ಸ್ ಆಗಿ ಓರೆಂಜ್ ಜನರ ಹತ್ರ ಸುಳ್ಳನ್ನ ಹಬ್ಬಿಸಿ ಓರೆಂಜ್ ಜನರ ಕೈಯಲ್ಲೇ ಸಾಯಿಸಿಬಿಟ್ಟಿದ್ದ. ಒಳ್ಳೆ ವ್ಯಕ್ತಿಯಾಗಿದ್ದ ಆ ಬೋಸ್ ಸತ್ತಾದ ನಂತರ ಒಂದು ಕೆಟ್ಟ ಆತ್ಮವಾಗಿ ಪರಿವರ್ತನೆ ಆಗ್ತಾನೆ. ಸೊ ಆತ್ಮವನ್ನ ಜಲಸಮಾಧಿ ಮಾಡಿದ ಮೇಲೆ ಈ ಆತ್ಮ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಇಲ್ಲಿದ್ದ ಎಲ್ಲಾ ಕ್ರೀಚರ್ನ ಕೂಡ ಒಂದು ಡೆಡ್ ಝೋಂಬಿಯಾಗಿ ಮಾಡಿದೆ. ಸೊ ಹೇಗಾದ್ರೂ ಮಾಡಿ ಈ ಕಾಫಿನ್ ಅಂದ್ರೆ ಆ ಬೋಸ್ ಡೆಡ್ ಬಾಡಿನ ಯಾವ ಕಾಫಿನ್ ಒಳಗೆ ಹಾಕಿ ಜಲಸಮಾಧಿ ಮಾಡಿದ್ರು ಅದನ್ನ ಬೇರೆ ಯಾವ್ದಾದ್ರು ಐಲ್ಯಾಂಡ್ಗೆ ಹೋಗಿ ಅಲ್ಲಿ ಹೂತು ಹಾಕಿದ್ರೆ ಆ ಜಾಗ ಕರ್ಸ್ ಆಗುತ್ತೆ, ನಮ್ಮ ಸಮುದ್ರ ಸೇಫ್ ಆಗುತ್ತೆ ಅಂತ ಅವನು ಪ್ಲಾನ್ ಆಗ್ತಾನೆ. ಸೊ ಅದೇ ಕೂಡಲೇ ಅವರು ಅದೇ ಬೋಟ್ ಮೂಲಕ ಆ ಒಂದು ಸಮುದ್ರದ ಅಡಿಯಲ್ಲಿ ಬಂದಿಯಾಗಿರುವ ಅದೇ ಕಾಫಿನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೀಗೆ ಹೋಗ್ತಾ ಇರುವಾಗ ಒಂದ್ ಕಡೆ ಅವರ ಬೋಟ್ ಸ್ಟಕ್ ಆಗುತ್ತೆ. ನೋಡಿದ್ರೆ ಕೆಳಗಿರುವ ಮೋಟರ್ಗೆ ಏನೋ ಒಂದು ಸಿಕ್ಕಾಕೊಂಡಿರುತ್ತೆ. ಅದನ್ನ ಬಿಡಿಸ್ಲಿಕ್ಕೆ ಈ ಥಾಮಸ್ ಕಡೆಯವರಲ್ಲಿ ಬಂದಿಯಾಗಿದ್ದ ಒಬ್ಬ ವ್ಯಕ್ತಿನ ಈ ಕಿಂಗ್ಸ್ಟನ್ ಕಳಿಸ್ತಾನೆ. ಇನ್ನೇನು ಆ ವ್ಯಕ್ತಿ ಆ ಬಲೆನ ತೆಗೆದು ಆ ಬೋಟ್ ನ ಫ್ರೀ ಮಾಡಬೇಕು. ಆವಾಗಲ್ಲಿ ಒಂದು ಝೋಂಬಿ ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿ ಕೊಂದು ಬಿಡುತ್ತೆ. ನಂತರ ಬೇರೆ ದಾರಿ ತೋರದೆ ಈ ಕಿಂಗ್ಸ್ಟನ್ ಒಂದು ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಸಮುದ್ರ ಇಳಿತಾನೆ. ಆದ್ರೆ ಅಲ್ಲವನಿಗೆ ಒಂದು ಶಾಕ್ ಆದಿತ್ತು.
ಯಾಕಂದ್ರೆ ಆ ಸಮುದ್ರದಲ್ಲಿ ಬರೀ ಒಂದ್ ಕಾಫಿನಲ್ಲ, ತುಂಬಾ ಕಾಫಿನ್ ಇತ್ತು. ಆ ಊರಲ್ಲಿ ಸತ್ತಂತ ಒಳ್ಳೆ ವ್ಯಕ್ತಿನ ಕೂಡ ಜಲಸಮಾಧಿ ಮಾಡ್ತಾರಂತ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ. ಸೊ ಅವರ ಒಂದು ಕಾಫಿನ್ ಕೂಡ ಅಲ್ಲಿತ್ತು. ಆದ್ರೆ ಈ ಕಿಂಗ್ಸ್ಟನ್ಗೆ ಬೋಸ್ ವ್ಯಕ್ತಿಯ ಡೆಡ್ ಬಾಡಿ ಇದ್ದ ಆ ಕಾಫಿನ್ ಯಾವ್ದಂತ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಬೆಂಕಿಯ ಜ್ವಾಲೆ ಅದ್ರ ಮೇಲೆ ಸುರಿದಿದ್ರು ಅಂತ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ. ಸೊ ಅವನು ಇನ್ನೇನು ಆ ಕಾಫಿನ್ ನ ಮುಟ್ಟಬೇಕು, ಆವಾಗ ಆಕ್ಸಿಜನ್ ಕಮ್ಮಿ ಆಗಿ ಅವನಿಗೆ ತಡ್ಕೊಳ್ಳಿಕ್ಕಾಗದೆ ಮೇಲ್ ಬರ್ತಾನೆ. ಅವನು ಮೇಲ್ ಬಂದ ಕೂಡಲೇ ಆ ಬೋಟಲ್ಲಿದ್ದ ಥಾಮ್ಸನ್ ಫ್ರೀ ಆಗಿ ಅವನ ಮೇಲೆ ಹಲ್ಲೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಮೇಲಿದ್ದ ಆ ಕಿಂಗ್ಸ್ಟನ್ನ ಫ್ರೆಂಡ್ಸ್ಗಳಿಗೆ ಕೂಡ ಅಲ್ಲಿದ್ದ ಝೋಂಬಿಗಳು ಬಂದು ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡಿದವು. ಆವಾಗ ಥಾಮ್ಸನ್ ಈ ಕಿಂಗ್ಸ್ಟನ್ಗೆ ಒಂದು ಸತ್ಯನ ಬಾಯ್ಬಿಡ್ತಾನೆ. ಅದೇನಪ್ಪ ಅಂದ್ರೆ ಸೋಲೋಮನ್ ಆಕ್ಚುಲಿ ಏನೋ ಕೆಟ್ಟ ವ್ಯಕ್ತಿ ಆಗಿದ್ದ. ಸಮುದ್ರದೊಳಗಿದ್ದ ಎಲ್ಲಾ ಚಿನ್ನವನ್ನ ತೆಗೆದು ಅದನ್ನ ಸಾಗಿಸುವ ಕಾರ್ಯ ಮಾಡ್ತಿದ್ದು ಸೋಲೋಮನ್ನೇ. ಆದ್ರೆ ಅವನಿಗೆ ಪ್ರತ್ಯಕ್ಷವಾಗಿ ಹೆಲ್ಪ್ ಮಾಡ್ತಿದ್ದು ಇದೇ ಥಾಮಸ್ ಅಣ್ಣ ಹಾಗೆ ಅವನ ಸಂಗಡಿಗರು. ಆದ್ರೆ ಒಂದಿನ ಏನಾಗುತ್ತೆ, ಇದೇ ಚಿನ್ನದ ಆಸೆಗೋಸ್ಕರ ಥಾಮಸ್ ಅಣ್ಣ ಹಾಗೆ ಅವನ ಸಂಗಡಿಗರು ಈ ಸೋಲೋಮನ್ನ ಒಂದ್ ಪ್ಲೇಸ್ ಅಲ್ಲಿ ಬರ್ಬರವಾಗಿ ಕೊಂದಾಕ್ತಾರೆ. ಕೊಂದಾಕಿದ ನಂತರ ಅವನ ಬಾಡಿನ ಈ ಬೋಸ್ ಶವನ ಯಾವ ಕಾಫಿನಲ್ಲಿ ಹಾಕಿ ದಫನ್ ಮಾಡಿದ್ರೋ ಅದೇ ಕಾಫಿನೊಳಗೆ ಇವನ ಶವನ ಕೂಡ ಹಾಕಿ ದಫನ್ ಮಾಡಿಬಿಟ್ಟಿದ್ದ. ನಂತರದಲ್ಲಿ ಪಾದ್ರಿ ಆಗಿ ಜನರೆಲ್ಲ ಸೇರಿ ಖಾಲಿ ಬೋಸ್ ಹೆಣನ ಮಾತ್ರ ಅಲ್ಲ, ಈ ಸೊಲೊಮನ್ ಹೆಣನ ಕೂಡ ಸಮುದ್ರಕ್ಕೆ ಬಿಸಾಗಿದ್ರು. ಆದ ಕಾರಣ ಅವರ ಎರಡೂ ಬಾಡಿ ಕೂಡ ಶಾಪಿತವಾಗಿತ್ತು. ಅನಂತರ ಅಲ್ಲಿ ಈ ಸೊಲೊಮನ್ನ ಆತ್ಮ ಪ್ರತ್ಯಕ್ಷವಾಗಿ ಕಿಂಗ್ಸ್ಟನ್ ಆಗಿ ಥಾಮಸ್ನ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗುತ್ತೆ. ಅದು ಬೇರೆ ಯಾವುದೇ ಪ್ಲೇಸ್ ಅಲ್ಲ, ಈ ಥಾಮಸ್ ಸೊಲೊಮನ್ನ ಕೊಲೆ ಮಾಡಿದ್ನಲ್ಲ ಅದೇ ಪ್ಲೇಸ್ಗೆ ಕರ್ಕೊಂಡೋಗಿ ಅಲ್ಲಿ ಸೊಲೊಮನ್ನ ಆತ್ಮ ಈ ಥಾಮಸ್ನ ಬರ್ಬರವಾಗಿ ಕೊಂದಾಕಿ ಕಿಂಗ್ಸ್ಟನ್ಗೆ ಹೆಲ್ಪ್ ಮಾಡುತ್ತೆ. ನಂತರ ಕಿಂಗ್ಸ್ಟನ್ ಮತ್ತೆ ಪುನಃ ಸಮುದ್ರಕ್ಕೆ ಹೋಗಿ ಆ ಕಾಫಿನ ಟಚ್ ಮಾಡ್ತಾನೆ. ಆ ಕಾಫಿನ ಟಚ್ ಮಾಡಿದ ಕೂಡಲೇ ಈ ಕಡೆ ಬೋಟ್ ಮೇಲಿದ್ದ ಎಲ್ಲ ಡೆಡ್ ಝೋಂಬಿಗಳು ಕೂಡ ಸತ್ತೋಗ್ತವೆ. ನಂತರ ಕಿಂಗ್ಸ್ಟನ್ ಆಗಿ ಅವನ ಫ್ರೆಂಡ್ಸ್ ಎಲ್ಲ ಸೇರಿ ಆ ಒಂದು ಕಾಫಿನ ಬೇರೆ ಐಲ್ಯಾಂಡ್ಗೆ ತಗೊಂಡೋಗಿ ಅಲ್ಲಿ ದಫನ್ ಮಾಡಿಬಿಡ್ತಾರೆ. ಅಲ್ಲಿ ಅದು ದಫನ್ ಆಗ್ತಿದ್ದಾಗಲೇ ಈ ಕಡೆ ಸಮುದ್ರದೊಳಗೆ ಹಲವಾರು ಮೀನು ಹಾಗೆ ಜಲಚರ ಪ್ರಾಣಿಗಳು ಬರೋದನ್ನ ತೋರಿಸ್ತಾರೆ. ಅನಂತರ ಈ ಕಿಂಗ್ಸ್ಟನ್ ಅಲ್ಲಿ ಫಿಶಿಂಗ್ ಮಾಡಿ ಆ ಎಲ್ಲ ಫಿಶ್ನ ಊರಿಗೆ ತಗೊಂಡೋಗಿ ತೋರಿಸ್ತಾನೆ. ಕರ್ಜಿಲಿಗೆ ಎಂಡ್ ಆಗಿದೆ, ನಮ್ಮ ಊರಿನವರು ಇನ್ಮೇಲೆ ಆ ಸಮುದ್ರದಲ್ಲಿ ಫಿಶಿಂಗ್ ಮಾಡ್ಬೋದಂತ. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ನಿಮ್ಗಿಲ್ಲಿ ಒಂದು ಡೌಟ್ ಬಂದಿರ್ಬೋದು, ಈ ಥಾಮಸ್ ಅಣ್ಣ ಯಾಕೆ ಹಲವು ಹುಡುಗಿರನ್ನ ಆ ಸಮುದ್ರಕ್ಕೆ ಯಾವಾಗಲೂ ಬಲಿ ಕೊಡ್ತಿದ್ದಂತ. ಈ ಪಾದ್ರಿ ಹಾಗೆ ಜನರೆಲ್ಲ ಸೇರಿ ಬೋಸ್ ಬಾಡಿನ ಆ ಒಂದು ಸಮುದ್ರಕ್ಕೆ ಬಿಸಾಡ್ತಿರುವಾಗ, ಆ ಒಂದು ಪ್ರೊಸೆಸ್ ನಡೀತಿರುವಾಗ ಬಾಕ್ಸ್ ಒಂದೇ ಸಮನೆ ಅಲುಗಾಡಿತ್ತು ಅಂತ ಹೇಳಿದ್ದೆ. ಅವನ ಹೆಣನ ಶಾಂತ ಮಾಡ್ಲಿಕ್ಕೋಸ್ಕರ ಅವನ ಮಗಳು ಬಂದು ಆ ಬಾಕ್ಸ್ ನ ಮುಟ್ಟಿದ್ಲು. ಸೊ ಆ ಒಂದು ಸೀನ್ ಅಲ್ಲೇ ಪಕ್ಕದಲ್ಲಿ ಅಬ್ಸರ್ವ್ ಮಾಡ್ತಿದ್ದ ಈ ಥಾಮಸ್ ಅಣ್ಣ ಅಬ್ಸರ್ವ್ ಮಾಡ್ತಿದ್ದ. ಅವನಿಗೆ ಗೊತ್ತಾಗುತ್ತೆ ಅದರೊಳಗಿದ್ದ ಆತ್ಮನ ಸಮಾಧಾನ ಮಾಡಬೇಕಂದ್ರೆ ಹೆಣ್ಣು ಮಕ್ಕಳ ಅವಶ್ಯಕತೆ ಇದೆ, ಆವಾಗ ಮಾತ್ರ ಅದು ಸಮಾಧಾನ ಆಗುತ್ತೆ ಅಂತ ಅವನು ಮಂತ್ಲಿ ಒಬ್ಬೊಬ್ಬ ಹೆಣ್ಮಕ್ಕಳನ್ನ ಆ ಸಮುದ್ರಕ್ಕೆ ಬಲಿ ಕೊಡ್ತಿದ್ದ. ಇದು ಆ್ಯಕ್ಚುಲಿ ಈ ಮೂವಿಯ ಸ್ಟೋರಿ. ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಆ್ಯಕ್ಚುಲಿ ಒಳ್ಳೆ ಕಥೆನೇ, ಆದರೆ ಏನೋ ಮಿಸ್ ಆಗ್ತಿದೆ ಅಂತ ನಂಗೆ ಅನಿಸ್ತು. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.